ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೆಸರು ಹೇಳಿದ್ರೇನೆ ರೋಮಾಂಚನ ಅಲ್ವಾ. ದೊಡ್ಡ ಮನೆ ಹಬ್ಬ ಶುರುವಾಗೋಕ್ಕೆ ದಿನಗಣನೆ ಶುರುವಾಗಿದೆ. ಸೋಷಿಯಲ್ ಮೀಡಿಯಾ ತೆರೆದ್ರೆ ಸಾಕು ಈ ಬಾರಿ ಯಾರಪ್ಪ ಹೋಗ್ತಾರೆ ದೊಡ್ಡ ಮನೆಗೆ ಅನ್ನೋ ದೊಡ್ಡ ಚರ್ಚೆ ನಡೀತಾ ಇದೆ. ಅದರಲ್ಲೂ ಇತ್ತೀಚೆಗೆ ಕರ್ನಾಟಕದ ಸ್ಟಾರ್ ಕ್ರಿಕೆಟರ್ ಶರತ್ ಅವರನ್ನ ಮದುವೆಯಾಗಿ ಸಖತ್ ಸುದ್ದಿಯಲ್ಲಿದ್ದ ನಟಿ ಅರ್ಚನಾ ಕೊಟ್ಟಿಗೆ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಗಾಸಿಪ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿತ್ತು. ಹೌದು, ಅರ್ಚನಾ ಬಂದ್ರೆ ದೊಡ್ಡ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ಫ್ಯಾನ್ಸ್ ಕಾಯ್ತಾ ಇದ್ರು. ಆದರೆ ಈ ಎಲ್ಲ ರೂಮರ್ಸ್ಗಳಿಗೆ ಸ್ವತಃ ಅರ್ಚನಾ ಅವರೇ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಅರ್ಚನಾ ಕೊಟ್ಟಿಗೆ ಬಿಗ್ ಬಾಸ್ಗೆ ಬರ್ತಿದ್ದಾರಾ ಇಲ್ವಾ, ಅವ್ರು ಹೇಳಿದ್ದೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಗಾಸಿಪ್ ಇಷ್ಟೊಂದು ಜೋರಾಗಿ ಹರಡಿದ್ದು ಹೇಗೆ ಅಂತ ನೋಡೋಣ. ನಿಮಗೆಲ್ಲ ಗೊತ್ತೇ ಇದೆ, ಅರ್ಚನಾ ಕೊಟ್ಟಿಗೆ ಅವರು ಸಖತ್ ಕ್ಯೂಟ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್. ಇತ್ತೀಚೆಗೆ ಅವರು ಕೀರ್ತಿ ENT ಕ್ಲಿನಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಖುಷಿ ರವಿ ಮತ್ತು ಅಮೃತ ಅಯ್ಯಂಗಾರ್ ಜೊತೆ ಕಾಣಿಸ್ಕೊಂಡಿದ್ರು. ಅಲ್ಲಿ ಅವರ ನ್ಯಾಚುರಲ್ ಕಾಮಿಡಿ ಟೈಮಿಂಗ್, ಆ ಹರಟೆ, ಆ ಚಾಮ್ ನೋಡಿ ನೆಟ್ಟಿಗರು ಫುಲ್ ಫಿದಾ ಆಗಿಬಿಟ್ರು. ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಜನ ಏನು ಬರೆದ್ರು ಗೊತ್ತಾ, ಇವರು ಬಿಗ್ ಬಾಸ್ ಮನೆಗೆ ಹೋದರೆ ಮಾತ್ರ ರಿಯಲ್ ಎಂಟರ್ಟೈನ್ಮೆಂಟ್ ಸಿಗೋದು ಅಂತ ಲೈನ್ ಕಟ್ಟಿ ಕಮೆಂಟ್ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಇತ್ತೀಚೆಗಷ್ಟೇ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರಿಕೆಟರ್ ಶರತ್ ಅವರನ್ನ ಮದುವೆ ಆದರು. ಮದುವೆ ಆದಮೇಲೆ ಸೆಲೆಬ್ರಿಟಿಗಳ ಲೈಫ್ ಬಗ್ಗೆ ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಇರುತ್ತೆ ಅಲ್ವಾ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಚನಾ ಬಿಗ್ ಬಾಸ್ ಸೀಸನ್ 13 ಕನ್ಫರ್ಮ್ ಸ್ಪರ್ಧಿ ಅನ್ನೋ ರೇಂಜ್ಗೆ ಸುದ್ದಿಗಳು ಹರಿದಾಡೋಕ್ಕೆ ಶುರುವಾಯಿತು. ಆದರೆ ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಈ ಎಲ್ಲ ಗಾಸಿಪ್ಗಳಿಗೆ, ಊಹಾಪೋಹಗಳಿಗೆ ಸ್ವತಃ ಅರ್ಚನಾ ಕೊಟ್ಟಿಗೆ ಅವರೇ ಈಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಬಿಗ್ ಬಾಸ್ ಎಂಟ್ರಿ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರೋ ಅವರು ಸಖತ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಅರ್ಚನಾ ಏನಂದಿದ್ದಾರೆ ಗೊತ್ತಾ, ನೋಡಿ, ಈ ಕ್ಷಣಕ್ಕೆ ನನ್ನ ಸಂಪೂರ್ಣ ಗಮನ ಇರೋದು ಕೇವಲ ಸಿನಿಮಾಗಳ ಮೇಲಷ್ಟೇ. ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಆಗಿ ಹೋಗೋ ಯಾವುದೇ ಪ್ಲ್ಯಾನ್ ಸದ್ಯಕ್ಕಂತೂ ನನಗಿಲ್ಲ ಅಂತ ನೇರವಾಗಿಯೇ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಈ ಹಿಂದಿನ ಸೀಸನ್ಗಳಲ್ಲೂ ಬಿಗ್ ಬಾಸ್ ಕಡೆಯಿಂದ ಆಫರ್ಸ್ ಬಂದಿತ್ತಂತೆ. ಆದರೆ ಆಗಲೂ ಕೂಡ ಅವರು ಸಿನಿಮಾಗಳ ಕಾರಣದಿಂದ ಅದನ್ನು ರಿಜೆಕ್ಟ್ ಮಾಡಿದ್ರಂತೆ. ಹಾಗಾದರೆ ಬಿಗ್ ಬಾಸ್ ಶೋನಲ್ಲಿ ಅರ್ಚನಾ ಅವರನ್ನು ನೋಡೋಕೆ ಸಾಧ್ಯನೇ ಇಲ್ವಾ ಅಂದರೆ ಅದಕ್ಕೂ ಅವರೊಂದು ಮಾತು ಹೇಳಿದ್ದಾರೆ. ನನ್ನ ಸಿನಿಮಾ ಪ್ರಚಾರಕ್ಕಾಗಿ ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಹೋದ್ರೂ ಹೋಗ್ಬೋದು, ಆದರೆ ಸ್ಪರ್ಧಿಯಾಗಿ ಭಾಗವಹಿಸಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಅರ್ಚನಾ ಅವರ ಈ ನಿರ್ಧಾರ ಕೇಳಿ ಬಿಗ್ ಬಾಸ್ ಫ್ಯಾನ್ಸ್ಗಂತೂ ಸ್ವಲ್ಪ ಬೇಜಾರಾಗಿರೋದಂತೂ ಸುಳ್ಳಲ್ಲ. ಯಾಕಂದರೆ ಅವರನ್ನು ದೊಡ್ಡ ಮನೆಯಲ್ಲಿ ನೋಡೋಕೆ ತುಂಬ ಜನ ಕಾಯ್ತಾ ಇದ್ರು. ಆದರೆ ನಟಿಯಾಗಿ ಸಿನಿಮಾಗಳಲ್ಲಿ ಸಾಧನೆ ಮಾಡಬೇಕು ಅನ್ನೋ ಅವರ ನಿಲುವು ಕೂಡ ಮೆಚ್ಚಲೇಬೇಕಾದದ್ದು. ನಿಮಗೆ ಗೊತ್ತಿರಲಿ, ಅರ್ಚನಾ ಅವರು ಈಗಾಗಲೇ ಕನ್ನಡದಲ್ಲಿ ಸಖತ್ ಬ್ಯುಸಿ ನಟಿ. ಡಿಯರ್ ಸತ್ಯ, ಶಿವರಾಜ್ ಕುಮಾರ್ ಜೊತೆ ಟ್ರಿಬಲ್ ರೈಡಿಂಗ್, ಬಯೋಪಿಕ್ ಸಿನಿಮಾ ವಿಜಯಾನಂದ ಹಾಗೂ ವಿಮರ್ಶಕರಿಂದ ಸಖತ್ ಪ್ರಶಂಸೆ ಪಡೆದ ಹೊಂದಿಸಿ ಬರೆಯಿರಿ ಮತ್ತು ಇತ್ತೀಚಿನ ಫಾರೆಸ್ಟ್ ಸಿನಿಮಾಗಳಲ್ಲಿ ಅದ್ಭುತವಾಗಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರ ಕೈಯಲ್ಲಿ ಹೊಸ ಸಿನಿಮಾಗಳಿವೆ, ದೊಡ್ಡ ಬ್ಯಾನರ್ ಜೊತೆ ಮಾತುಕತೆ ಕೂಡ ನಡೀತಾ ಇದೆ. ಹಾಗಾಗಿ ಅವರು ತಮ್ಮ ಸಿನಿ ಕೆರಿಯರನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಸಿಲ್ವರ್ ಸ್ಕ್ರೀನ್ ಮೇಲೆಯೇ ಕಣ್ಣಿಟ್ಟಿದ್ದಾರೆ. ಸೊ ಇದಿಷ್ಟು ಸದ್ಯದ ಅಪ್ಡೇಟ್. ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಅರ್ಚನಾ ಕೊಟ್ಟಿಗೆ ಅವರ ಎಂಟ್ರಿ ಇಲ್ಲ ಅನ್ನೋದು ಆಲ್ಮೋಸ್ಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಆದರೆ ಮುಂದಿನ ಸೀಸನ್ಗಳಲ್ಲಾದರೂ ಅವರು ಬರ್ತಾರಾ, ಕಾದ್ ನೋಡಬೇಕು. ಅರ್ಚನಾ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅವರು ಬಿಗ್ ಬಾಸ್ಗೆ ಬರಬೇಕಿತ್ತಾ ಅಥವಾ ಸಿನಿಮಾಗಳಲ್ಲೇ ಮುಂದುವರಿತಾ ಇರೋದು ಬೆಸ್ಟಾ? ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಶೇರ್ ಮಾಡಿ. ಹಾಗೆ ಈ ಬಿಗ್ ಬಾಸ್ ಸೀಸನ್ 13ರಲ್ಲಿ ನೀವು ಯಾವ ಸೆಲೆಬ್ರಿಟಿಯನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.